ನನಗೂ ಸ್ವಲ್ಪ ಹೊರಗಡೆ ಶಾಪಿಂಗ್ ಮಾಡೋವಂಥ ಕೆಲಸ ಇತ್ತು. ಗ್ರೋಸರಿ ಶಾಪಿಂಗ್ ಅಷ್ಟೇ. ಹಾಗೆ ಮಕ್ಕಳನ್ನ ಕರ್ಕೊಂಡೋಗಿ ಅವ್ರ ಸ್ಪೋರ್ಟ್ಸಿಗೆ ಬಿಟ್ಟು ಅವ್ರ ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡು ನನ್ನ ಜೊತೆನೇ ಶಾಪಿಂಗ್ ಮಾಡೋಕ್ಕೆ ಕರ್ಕೊಂಡು ಬಂದೆ. ನಾನು ಗ್ರೋಸರಿ ಐಟಮ್ ಎಲ್ಲ ತಗೋತಿರ್ಬೇಕಾದ್ರೆ ನಮ್ಮ ರಿತ್ವಿಕ್ ಹೋಗಿ ನನ್ನ ಫೇವ್ರೆಟ್ಟು ಹುಣಸೆ ಹಣ್ಣಿನ ಚಾಕ್ಲೇಟ್ನ ತಗೊಂಡು ಬಂದ. ನಮ್ಮ ಬಾಲ್ಯದಲ್ಲಿ ಯಾವ ಚಾಕ್ಲೇಟ್ನ ತಿಂದಿರ್ತೀವಿ ಅದು ಕಣ್ಮುಂದೆ ಬಂದ ತಕ್ಷಣ ಒಂದು ಕ್ಷಣ ನಮ್ಮ ಬಾಲ್ಯ ಕಣ್ಮುಂದೆ ಬಂದು ಹೋದ ಹಾಗೆ ಆಗುತ್ತೆ. ಹಾಗೆ ನಮ್ಮ ಮನೇಲಿ ಜಾಸ್ತಿ ಅನ್ಸಿಕಾ ಮತ್ತು ರಿತ್ವಿಕ್ ಆಗಿರ್ಬೋದು, ಇವರಿಬ್ಬರು ಕೂಡ ಈ ಚಾಕ್ಲೇಟ್ನ ಇಷ್ಟಪಡಲ್ಲ. ಆದರೆ ನನ್ನ ತಂಗಿ ಮಗಳಿದ್ದಾಳೆ ಭಾರ್ಗವಿ ಅಂತ, ಅವಳು ತುಂಬಾ ಇಷ್ಟಪಡ್ತಾಳೆ. ಮತ್ತು ಸ್ಕೂಲಲ್ಲಿ ಕೂಡ ಇದರ ರೆಸಿಪಿನ ಹೇಳ್ಕೊಟ್ಟಿದ್ದಾರಂತೆ ಯಾವ ರೀತಿ ಮಾಡೋದು ಅಂತ. ನಾನು ಬ್ಯಾಂಗ್ಳೂರ್ಗೆ ಹೋದಾಗೆಲ್ಲ ಅವಳ ಜೊತೆ ಸೇರ್ಕೊಂಡು ಹುಣಸೆಹಣ್ಣು ಚಾಕ್ಲೇಟ್ನ ಮಾಡ್ಕೊಂಡು ತಿಂತಾ ಇರ್ತೀನಿ. ನಮ್ಮ ಅಮ್ಮ ಆಗಿರ್ಬೋದು ಹಾಗೆ ತಂಗಿ ಆಗಿರ್ಬೋದು ಸ್ವಲ್ಪ ಹೋಲಿಕೆ ನಿನ್ನಂಗೆ ಅಂತ ಹೇಳ್ತಾ ಇರ್ತಾರೆ. ಹಾಗೆ ನನಗೆ ಕಮೆಂಟಲ್ಲಿ ಹೇಳಿ ನಿಮ್ಮ ಮನೆಗಳಲ್ಲೂ ಈ ರೀತಿ ಯಾರನ್ನಾದರೂ ತಂಗಿ ಮಕ್ಕಳಾಗಿರ್ಬೋದು ಹಾಗೆ ದೊಡ್ಡಮ್ಮನ ಮಕ್ಕಳಾಗಿರ್ಬೋದು ಹೋಲಿಸಿ ಮಾತಾಡ್ತಾರ ಅಂತ ಕೇಳಿ ಸ್ವಲ್ಪ ಖುಷಿ ಪಡ್ತೀನಿ ನಾನು ಕೂಡ.